ಜೊತೆ ಮಲಗಿದ್ರೆ ಮಾತ್ರ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ ಅಂದಿದ್ದಾರೆ ಈ ಬಿಗ್ ಬಾಸ್ ಸ್ಪರ್ಧಿ. ನಟಿ ಐಶ್ವರ್ಯ ಶರ್ಮಾ ಬಿಗ್ ಬಾಸ್ ಸೀಸನ್ 17ರ ಮನೆಯಿಂದ ಹೊರಬಂದಿದ್ದಾರೆ. ದೊಡ್ಡ ಮನೆಯಲ್ಲಿ ಐಶ್ವರ್ಯ ಅವರ ಜರ್ನಿ 10 ವಾರಗಳ ಕಾಲ ನಡೆಯಿತು. ಆದರೆ ನಟಿಯ ಪತಿ ನೀಲ್ ಭಟ್ ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಐಶ್ವರ್ಯ ಶೋನಲ್ಲಿದ್ದಾಗ ಆಕೆಯ ಮಾಜಿ ಗೆಳೆಯ ಹಲವಾರು ಆರೋಪಗಳನ್ನು ಮಾಡಿದ್ರು. ಅದೇನಂತೀರಾ? ಇಲ್ಲಿ ನೋಡಿ. ಈಗ ನಟಿ ಬಿಗ್ ಬಾಸ್ ಮನೆಯಿಂದ ಹೊರಗಿದ್ದಾರೆ. ಅವರ ಆರೋಪಕ್ಕೆ ಪ್ರತ್ಯುತ್ತರ ಕೂಡ ನೀಡಿದ್ದಾರೆ. ವಾಸ್ತವವಾಗಿ 2014ರಲ್ಲಿ ಐಶ್ವರ್ಯ ರಾಹುಲ್ ಪಾಂಡ್ಯ ಎಂಬ ವ್ಯಕ್ತಿಯೊಂದಿಗೆ ಡೇಟಿಂಗ್ ಮಾಡ್ತಿದ್ರು. ಇಂಡಸ್ಟ್ರಿಯಲ್ಲಿ ತನ್ನ ಛಾಪು ಮೂಡಿಸಲು ಐಶ್ವರ್ಯ ಕಷ್ಟಪಡುತ್ತಿದ್ದ ಸಮಯ ಅದು. ಆಗ ರಾಹುಲ್ ಐಶ್ವರ್ಯಗೆ ನಟನೆಯ ಬಗ್ಗೆ ಬಿಟ್ಟು ನಿರ್ದೇಶಕ ನಿರ್ಮಾಪಕರ ಜೊತೆ ಮಲಗಿದ್ರೆ ಮಾತ್ರ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗುತ್ತದೆ ಎಂದು ಹೇಳುತ್ತಿದ್ದ ಎಂದು ಐಶ್ವರ್ಯ ಹೇಳಿಕೊಂಡಿದ್ದಾರೆ. ಅಲ್ಲದೆ ಇಲ್ಲಿ ಎಲ್ಲರ ಮುಂದೆ ಹೇಳುತ್ತೇನೆ, ನಿರ್ದೇಶಕ ನಿರ್ಮಾಪಕರ ಜೊತೆ ಮಲಗದಿದ್ರೆ ಕೆಲಸ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ನಟನೆ ಬಿಟ್ಬಿಡಿ ಎಂದು ರಾಹುಲ್ ಹೇಳಿದ್ದ. ಅವರು ಈ ವಿಷಯವನ್ನು ಹೇಳಿದಾಗ ನಾನು ಅವರೊಂದಿಗಿನ ನನ್ನ ಸಂಬಂಧವನ್ನು ಕೊನೆಗೊಳಿಸಿದೆ ಎಂದು ಬ್ರೇಕಪ್ ಬಗ್ಗೆ ಹೇಳಿಕೊಂಡಿದ್ದಾರೆ.